ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ. ನೀವು ನೋಡ್ತಾ ಇದ್ದೀರಾ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ನಂಬಿಕೆ ವಿಶ್ವಾಸ ಯಾವತ್ತೂ ಕಳೆದುಕೊಳ್ಳಬಾರದು. ನಂಬಿಕೆಯೇ ಜೀವನ, ನಂಬಿಕೆಯೇ ದೇವರು. ಮೋಸ ಹೋದೆ ಎಂದು ಅಳುವುದು ಬೇಡ. ನಿಮಗಾದ ಮೋಸಕ್ಕೆ ಸಮಯವೇ ಉತ್ತರವನ್ನು ಕೊಡುತ್ತದೆ. ಆದರೆ ಕಾಯುವ ತಾಳ್ಮೆ ಇರಬೇಕು. ನಾವು ಮಾಡುವ ಕರ್ಮ ನಮ್ಮನ್ನು ಕಾಡುವುದು ಎಷ್ಟು ಸತ್ಯವೋ, ನಾವು ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡುವುದು ಕೂಡ ಅಷ್ಟೇ ಸತ್ಯ. ನೀವು ಉಪ್ಪಿನಂತೆ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ಯಾರೂ ಕೂಡ ಹೆಚ್ಚು ಬಳಸಬಾರದು ಮತ್ತು ನೀವು ಇಲ್ಲದೆ ಅವರ ಕೆಲಸವೂ ಕೂಡ ಆಗಬಾರದು. ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು. ಏಕೆಂದರೆ ದೇಹವು ಹದಗೆಟ್ಟ ನಂತರ ಕೇವಲ ಹಣದಿಂದ ಅದನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಎನ್ನುವುದು ನೆನಪಿರಲಿ. ಇನ್ನೊಬ್ಬರನ್ನು ಬೆಳೆಸಲು ತಪ್ಪಿಲ್ಲ, ಆದರೆ ಅವರು ಎದ್ದು ನಿಂತು ನಿನ್ನನ್ನೇ ತುಳಿದು ಬದುಕುವಷ್ಟು ಬೆಳೆಸಬೇಡ. ಕಡಿಮೆ ತಿಂದಷ್ಟು ದೇಹಕ್ಕೆ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತನಾಡಿದಷ್ಟು ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪಗೊಂಡಷ್ಟು ಹೃದಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಹೆಚ್ಚು ನಗುವುದಷ್ಟು ಹೃದಯಕ್ಕೂ ಮನಸ್ಸಿಗೂ ದೇಹಕ್ಕೂ ಎಲ್ಲದಕ್ಕೂ ಒಳ್ಳೆಯದು. ಎಲ್ಲಿಯವರೆಗೆ ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೆ ನೀವು ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ. ಸತತವಾದ ಪರಿಶ್ರಮ ಮತ್ತು ಛಲ ಇದ್ದರೆ ಪ್ರತಿಯೊಂದು ಅಡೆತಡೆಯು ಯಶಸ್ಸಿನ ಹಾದಿಯ ಮೆಟ್ಟಿಲಾಗುತ್ತದೆ. ಹಾಗೇನೆ ಆತ್ಮವಿಶ್ವಾಸದಿಂದ ನೀವು ಮುನ್ನಡೆದರೆ ಗೆಲುವು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ. ಕಳ್ಳತನದ 2 ರೂಪಗಳು ಈ ರೀತಿ ಇರುತ್ತದೆ. 1 ಸಾಮಾನ್ಯ ಕಳ್ಳ, 2 ರಾಜಕೀಯ ಕಳ್ಳ. ಸಾಮಾನ್ಯ ಕಳ್ಳ ನಿಮ್ಮ ಹಣ, ವಾಚ್, ಪರ್ಸ್ ಹಾಗೂ ನಿಮ್ಮ ಮೊಬೈಲನ್ನು ಕದಿಯುತ್ತಾನೆ. ಆದರೆ ರಾಜಕೀಯ ಕಳ್ಳ ನಿಮ್ಮ ಭವಿಷ್ಯ, ಕನಸು, ಕೆಲಸ, ಆರೋಗ್ಯ, ಶಿಕ್ಷಣ, ನಗು, ಖುಷಿಯನ್ನು ಕಸಿದುಕೊಳ್ಳುತ್ತಾನೆ. ಆದರೆ ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನೆಂದರೆ, ಸಾಮಾನ್ಯ ಕಳ್ಳ ನಿಮ್ಮ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾನೆ. ರಾಜಕೀಯ ಕಳ್ಳನನ್ನು ನೀವೇ ಆಯ್ಕೆ ಮಾಡುತ್ತೀರಲ್ಲವೇ? ಅತಿಯಾಗಿ ಚಿಂತಿಸಬಾರದು. ಇನ್ನೊಬ್ಬರ ಬದುಕಿನ ಪುಸ್ತಕದಲ್ಲಿ ನೀವು ಒಂದು ಅಧ್ಯಾಯವಷ್ಟೇ. ಅರ್ಥವಾದರೂ ಆಗದೇ ಇದ್ದರೂ, ಇಷ್ಟವಾದರೂ ಆಗದೇ ಇದ್ದರೂ ಪುಟವನ್ನು ತಿರುಗಿಸಿಯೇ ತಿರುಗಿಸುತ್ತಾರೆ. ಯಾರು ನೀವು ಎಷ್ಟು ಪ್ರಯತ್ನ ಪಟ್ಟಿದ್ದೀರಿ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನೀವು ನೀಡುವ ಫಲಿತಾಂಶದ ಬಗ್ಗೆ ಮಾತ್ರವೇ ಗಮನ ಹರಿಸುತ್ತಾರೆ. ನಾವು ಅಷ್ಟು ಕಷ್ಟಪಟ್ಟೆ ಅಂದರೂ ಆಗಲಿಲ್ಲ ಎಂದು ಯಾರಾದರೂ ಹೇಳಿದರೆ ಆ ಮಾತಿಗೆ ಹೆಚ್ಚು ಕಿಮ್ಮತ್ತಿಲ್ಲ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದನೆ ಮಾಡಿದ್ದು ಸಂತೋಷವನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ಕೊಡುತ್ತದೆ. ಕರ್ಮ ಹೇಳುತ್ತದೆ, ನೊಂದ ಹೃದಯದ ಕಣ್ಣೀರು ಎಂದಿಗೂ ಕಾಡದೆ ಬಿಡುವುದಿಲ್ಲ ಎಂದು. ಹಣ ಕಳೆದುಕೊಂಡ ಬಗ್ಗೆ ಚಿಂತಿಸಬೇಡಿ. ಜಗಳವಾಡಿದ ವಿಷಯದ ಬಗ್ಗೆ, ಮೋಸ ಹೋದ ಬಗ್ಗೆ, ಅವಮಾನದ ಬಗ್ಗೆ ಬುದ್ಧಿವಂತರು ಯಾರೊಂದಿಗೂ ಎಂದಿಗೂ ಹಂಚಿಕೊಳ್ಳುವುದಿಲ್ಲ. ಕೈ ಮುಗಿದು ಬೇಡಿದ ಕ್ಷಣ ಯಾವ ದೇವರು ನಿನಗೆ ವರವನ್ನು ಕೊಡೋದಿಲ್ಲ. ಆ ನಿನ್ನ ಬೇಡಿಕೆಗೆ ನೀನು ಯೋಗ್ಯನಾಗಿರಬೇಕು. ಜೊತೆಗೆ ಆ ನಿನ್ನ ಕೋರಿಕೆಯು ಶುದ್ಧವಾಗಿರಬೇಕು. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲವನ್ನು ಯಾರಲ್ಲೂ ಬಯಸಬೇಡ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತನೇ ಹೊರತು ಮನುಷ್ಯನಲ್ಲ.
ಮನುಷ್ಯ ತನ್ನದೇ ಯೋಚನೆ ಹಾಗೂ ಪ್ರಯತ್ನಗಳ ಪ್ರಕಾರ ತನ್ನ ಬದುಕನ್ನು ನಡೆಸುತ್ತಾನೆ ಅಂತ ಅಂದುಕೊಂಡಿರುತ್ತಾನೆ. ಆದರೆ ವಿಧಿ ತನ್ನ ಯೋಜನೆಗೆ ತಕ್ಕಂತೆ ಮನುಷ್ಯನಿಗೆ ಯೋಚನೆ ಕೊಟ್ಟು ಸದ್ದಿಲ್ಲದೆ ಆಟ ಆಡಿಸುತ್ತದೆ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲವನ್ನು ಯಾರಲ್ಲೂ ಬಯಸಬೇಡ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತನೇ ಹೊರತು ಮನುಷ್ಯನಲ್ಲ. ಟೀಕಿಸುವವರಿಗೆ, ನಿಂದಿಸುವವರಿಗೆ ಪ್ರಾಮುಖ್ಯತೆ ಕೊಡಲು ಹೋಗಲೇಬೇಡಿ. ಈ ಸಮಾಜದಲ್ಲಿ ಕೆಲವು ನಾಯಿ, ನರಿಗಳು ಸಿಂಹವನ್ನು ನೋಡಿ ಪದೇ ಪದೇ ಬೊಗಳುತ್ತಿರುತ್ತವೆ. ಆದರೆ ಸಿಂಹ ಯಾವತ್ತೂ ನಾಯಿ, ನರಿಗಳ ಕಡೆಗೆ ಮುಖ ತಿರುಗಿಸಿಯೂ ನೋಡುವುದಿಲ್ಲ. ಮನುಷ್ಯ ಮನೆ ಮನೆಯಲ್ಲೂ ಜನಿಸುತ್ತಾನೆ. ಆದರೆ ಮನುಷ್ಯತ್ವ ಎನ್ನುವುದು ಕೆಲವರಲ್ಲಿ ಮಾತ್ರವೇ ಜನಿಸಲು ಸಾಧ್ಯ. ಆಕಾಶದಲ್ಲಿ ಇರುವುದು ಒಂದೇ ಚಂದ್ರ, ಆದರೆ ಭೂಮಿ ಮೇಲಿನ ಪ್ರತಿಯೊಂದು ನೀರಿನ ಸೆಲೆಯಲ್ಲೂ ಅವನ ಪ್ರತಿಬಿಂಬ ಇರುತ್ತದೆ. ಅದರಂತೆಯೇ ಒಬ್ಬನೇ ಭಗವಂತ ನಮ್ಮೆಲ್ಲರಲ್ಲಿ ಸಮಾನವಾಗಿ ನೆಲೆಸಿದ್ದಾನೆ. ಜೀವನದಲ್ಲಿ ಕೆಲವೊಂದು ನೋವುಗಳು ನಮಗೆ ಅತಿಯಾದ ನೋವನ್ನುಂಟು ಮಾಡಿದರೆ, ಇನ್ನೂ ಕೆಲವು ನಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ ಎನ್ನುವುದು ಅಷ್ಟೇ ಸತ್ಯ. ನಗುವುದನ್ನು ಕಲಿಯಿರಿ, ನಗಿಸುವುದನ್ನು ಕಲಿಯಿರಿ, ಆದರೆ ಹೃದಯ ಒಡೆಯುವುದನ್ನು ಮಾತ್ರ ಕಲಿಯಬೇಡಿ. ಯಾಕೆ ಗೊತ್ತಾ? ಒಡೆದ ಹೃದಯವನ್ನು ಜೋಡಿಸಲು ದೇವರು ಕೂಡ ಕಲಿತಿಲ್ಲ. ಜನರು ಮುಟ್ಟಿದರೆ ವಿಗ್ರಹ ಮಲೀನವಾಗುವುದಾದರೆ ಅಂತಹ ದೇವರು ನಮಗೇಕೆ ಬೇಕು? ಆ ವಿಗ್ರಹಗಳನ್ನು ನಾವೇ ಸೃಷ್ಟಿ ಮಾಡಿರುವಾಗ ಅದಕ್ಕೆ ಮಡಿ ಮೈಲಿಗೆಯ ಮಾತಿಲ್ಲಿದೆ. ಭಯವನ್ನು ಒಮ್ಮೆಯೂ ಎದುರಿಸಲಾರದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕಾಗುತ್ತದೆ. ಬೇಡುವ ಕೈ ದೇವರ ಹತ್ತಿರ ಇರಬೇಕೆಯೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ತಿರ ಅಲ್ಲ. ನಿಮ್ಮ ತಂಡವನ್ನು ಕಟ್ಟುವಾಗ ಯಾವಾಗಲೂ ಗೆಲ್ಲಲು ಇಷ್ಟಪಡುವ ಜನರನ್ನು ಹುಡುಕಬೇಕು. ಅಂಥವರು ಸಿಗದಿದ್ದರೆ ಕನಿಷ್ಠ ಪಕ್ಷ ಸೋಲುವುದನ್ನು ದ್ವೇಷಿಸುವವರನ್ನಾದರೂ ಹುಡುಕಬೇಕು. ಕೋಪದಿಂದ ದೂರವಾದ ಮನಸ್ಸು ಮತ್ತೆ ಸಿಗಬಹುದು, ಆದರೆ ನೋವಿನಿಂದ ದೂರಿದ ಮನಸ್ಸು ಎಂದಿಗೂ ಸಿಗುವುದಿಲ್ಲ. ಸಿಕ್ಕಿದರೂ ಮೊದಲಿನ ರೀತಿ ನಿಮ್ಮ ಜೊತೆ ಎಂದಿಗೂ ನಗುತ್ತಾ ಮಾತನಾಡುವುದು ಇಲ್ಲ. ಕಣ್ಣೀರು ಬರಿಸೋದು ಮೃಗತ್ವ, ಕಣ್ಣೀರು ಒರೆಸೋದು ಮನುಷ್ಯತ್ವ. ಕಣ್ಣೀರು ಬಾರದಂತೆ ನೋಡಿಕೊಳ್ಳುವುದು ನಿಜವಾದ ದೈವತ್ವ. ಕಳೆದು ಹೋದ ಯಾವುದೇ ಆದರೂ ಹಿಂತಿರುಗಬಹುದು ಅಥವಾ ಹಿಂದಿರುಗದೆಯೂ ಇರಬಹುದು. ಆದರೆ ನೀವು ಮಾಡಿದ ಕರ್ಮ ನಿಮಗೆ ಖಂಡಿತವಾಗಿಯೂ ಹಿಂತಿರುಗುತ್ತದೆ. ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ. ಅಸೂಯೆ ಪಡುವವರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ. ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ. ಒಬ್ಬ ವ್ಯಕ್ತಿಯ ವಿನಾಶವು ಹತ್ತಿರ ಬಂದಾಗ ಪ್ರತಿಯೊಬ್ಬ ಒಳ್ಳೆಯ ಸಲಹೆಯೂ ಕೂಡ ಅವನಿಗೆ ಕೆಟ್ಟದಾಗಿ ತೋರುತ್ತದೆ. ಮೇಣದ ಬತ್ತಿಯು ತಾನು ಉರಿಯುವಾಗ ದಾರ ಮೇಣದ ಬತ್ತಿಗೆ ಕೇಳಿದಂತೆ, ನಾನು ಉರಿಯುತ್ತಿದ್ದೇನೆ, ನೀನು ಯಾಕೆ ಕರಗುತ್ತಿದ್ದೀಯಾ ಅಂತ. ಅದಕ್ಕೆ ಮೇಣದ ಬತ್ತಿ ಹೇಳುತ್ತದೆಯಂತೆ, ನನ್ನ ಹೃದಯದಲ್ಲಿರುವ ನಿನಗೆ ನೋವಾದರೆ ನಾನು ಕಣ್ಣೀರು ಹಾಕದೆ ಹೇಗಿರಲಿ ಅಂತ. ಧರ್ಮದ ಕಡೆಗೆ ಇಡುವ ಪ್ರತಿಯೊಂದು ಹೆಜ್ಜೆಯು ದೇವರ ದರ್ಶನಕ್ಕಿಂತಲೂ ಶ್ರೇಷ್ಠವಾಗಿರುತ್ತದೆ. ಕಾಗೆ ಕಪ್ಪು ಬಣ್ಣದ್ದಾದರೂ ಹಂಚಿ ತಿನ್ನುವ ಮನಸ್ಸು ಹೊಂದಿದೆ. ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣವಲ್ಲ, ಬಣ್ಣ ಬದಲಿಸದೇ ಇರುವ ನಿಜವಾದ ಗುಣ. ನಂಬಿಕೆ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ವೀಕ್ಷಕರೇ, ಈ ಅದ್ಭುತ ಸಾಲುಗಳು, ಸಂದೇಶಗಳು
ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.